ಪವಿತ್ರವಾದ ಭೂಮಿಯನ್ನ ಅಪವಿತ್ರವಾಗಿ ಮಾಡಿಕೊಂಡು ಗೆದ್ದು ಗದ್ದಿಗೆ ಇರೋ ಜನ ಇಲ್ಲಿ. ಇದೆಲ್ಲ ಕಣ್ಣಿಗೆ ಬಿದ್ರು ಕಣ್ಣು ಮುಚ್ಚಿಕೊಂಡು ನಮ್ಗ್ಯಾಕೆ ಅನ್ನೋ ಜಾಯಮಾನದ ಜನ ಇಲ್ಲಿ. ಇಂಥವರ ನಡುವೆ ಜೀವನದ ಗುರಿಯನ್ನ ಬಿಟ್ಟು ಪ್ರೀತಿ ಪ್ರೇಮ ಎಂಬ ಲೋಕದಲ್ಲಿ ಬಿದ್ದು ತೊಂದರೆಗಳಿಗೆ ಸಿಲುಕಿ ಒದ್ದಾಡುತ್ತಿದ್ದಾರೆ. ಸ್ವಲ್ಪ ಸ್ನೇಹಿತರೆ ಈ ವಿಷಯದ ಬಗ್ಗೆ ಬುದ್ಧಿಜೀವಿಗಳನ್ನ ಕೇಳಿದ್ರೆ ಮೊದಲು ಹಿರಿಯರ ಸಂಪ್ರದಾಯಕ್ಕೆ ಮಜಾ ಮಾಡ್ತಾ ಇದ್ರು. ಆದರೆ ಇವುಗಳ ದರ್ಬೇಸುಗಳು ಓಡೋಗಿ ಮದುವೆ ಆಗ್ತಿದ್ದಾರೆ. ಪ್ರೀತಿ ಎಂಬುದು ಹೆಂಗೆ ಅಂತ ಹೇಳಿದ್ರೆ ಒಂದು ಎರಡು ಆತ್ಮಗಳ ನಡುವಿನಲ್ಲಿರುವಂಥ ಒಂದು ಬಂಧವೇ ಅದು. ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ಟು ಏನೋ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಆಮೇಲೆ ಭ್ರೂಣ ಹತ್ಯೆಗೆ ಕಾರಣ ಆಗ್ತದೆ. ಇದು ಪ್ರೀತಿ ಅಲ್ಲ. ನನ್ನ ಪ್ರಕಾರ ಲವ್ ಅಂದ್ರೆ ಜಸ್ಟ್ ಲಾಸ್ ಆಫ್ ವ್ಯಾಲ್ಯೂಬಲ್ ಎಜುಕೇಶನ್ ಅಷ್ಟೇ. ಲವ್ ಅಂದರೆ ನನ್ನ ಪ್ರಕಾರ 4 ದಿವಸ ಚೆನ್ನಾಗಿದ್ರೆ 3 ದಿವಸ ಜಗಳ ಮಾಡ್ತಾನೆ, ಆ 3 ದಿವಸ ಯಾವಳ ಜೊತೆ ಇರ್ತಾನೆ ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಲವ್. ಇದೆಲ್ಲ ಪ್ರೀತಿನ ಕಚ್ರ ತೊಟ್ಟಿ ಪಿಯೋಟ್ ನನ್ನ ಮಕ್ಕಳೆಲ್ಲ ನನ್ನ ಪ್ರೀತಿ ಅಂತ ತಾಜ್ ಮಹಲ್ ರೇಂಜ್ಗೆ ಟಾಂಗ್ ಕೊಡ್ತಾರೆ. ಪ್ರೀತಿ ಅಂದ್ರೆ ಏನು ಅಂತ ಇಡೀ ಜಗತ್ಗೆ ನಾನು ತೋರಿಸ್ತೀನಿ. ಈ ರೌಡಿಗಳನ್ನ ಎನ್ಕೌಂಟರ್ ಮಾಡೋ ಬದಲು ಈ ಲವರ್ಸ್ಗಳನ್ನ ಎನ್ಕೌಂಟರ್ ಮಾಡಿ ಸಾಕ್ಬೇಕು. ಹಲೋ, ಸಾಂಗ್ಲಿಯಾನ ಹಿಯರ್? ಸಾಂಗ್ಲಿಯಾನ ಅಲ್ಲ, ಮಾರ್ಲಿಂಗ. ಇಂದು ಪ್ಲೀಸ್ ಇಂದು ನನ್ನ ಬಿಟ್ಟೋಗ್ಬೇಡ. ಇಂದು ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಇಂದು ಬೆಗ್ ಮಾಡಿ ನನ್ನ ಇರಿಟೇಟ್ ಮಾಡಬೇಡ. ರೋಡಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇದೆ. ಜಸ್ಟ್ ಗೆಟ್ ಲಾಸ್ಟ್. ಬಾಷ್ ಕಣಲೆ, ಎಲ್ಲಿಟ್ಕೊಂಡು ಪ್ರೀತಿಸಿದ್ನೋ ಅಲ್ಲಿಗೆ ಓದ್ಬಿಟ್ಟಿಯಲ್ಲೇ. ನಿಮ್ಗೆಲ್ಲ ಸಮಾಜದಲ್ಲಿ 100 ಜನದ ಮುಂದೆ ಕೈ ಹಿಡಿದು ಪ್ರೀತಿ ಮಾಡೋರ್ಗಿಂತ ಒದೆಯಿಂದ ಕೈ ಹಿಡಿದು ಪ್ರೀತಿ ಮಾಡೋರೇ ಹೆಚ್ಚಲ್ಲ. ಪ್ರೀತಿನ ಫ್ಯಾಷನ್ನು ಅಂದ್ಕೊಂಡು ಅಬಾರ್ಷನ್ಗೆ ದಾರಿ ಮಾಡ್ಕೋತೀರಲ್ಲ, ಇದೆಲ್ಲ ನಿಮಗೆ ಕಾಮನ್. ಎಂಥವರ ಲೋಕದಲ್ಲಿ ಬೆಳಕಲ್ಲಿ ಗುರಿಯೂ ಇಲ್ಲ, ಪ್ರೀತಿಯೂ ಇಲ್ಲ. ಅದೆಲ್ಲವೂ ಕಾಣುವುದು ಕೇವಲ ಕತ್ತಲಲ್ಲಿ ಮಾತ್ರ. ರೌಡಿಗಳನ್ನ ಎನ್ಕೌಂಟರ್